ಧಾರ್ಮಿಕವಾದಂಥ ಕೈಂಕರ್ಯಗಳಿಗೆ ಮಾಡಿದಂಥ ಹುಟ್ಟಿದಂಥ ಸಂಸ್ಥೆ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಅದು ಎಲ್ಲ ಪದಾಧಿಕಾರಿಗಳನ್ನ, ಪಂಚಸೇನೆ ಇರ್ಬೋದು, ಕಾನೂನು ಘಟಕ ಇರ್ಬೋದು, ರೈತ ಘಟಕ ಇರ್ಬೋದು, ಚೆನ್ನಮ್ಮ ಬಳಗ ಇರ್ಬೋದು, ಅನೇಕ ಘಟಕಗಳನ್ನು, ಉದ್ಯಮಿಗಳ ಘಟಕ ಇರ್ಬೋದು, ಅದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿ ನಾವು ಅದರ ಎಲ್ಲ ಘಟಕಗಳು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಘಟಕದ ಅಡಿಗಳಲ್ಲಿ ಬರ್ತಾವೆ. ಯಾವುದೇ ಘಟಕದ ಪದಾಧಿಕಾರಿಗಳು ನೀವು ನೇಮಿಸಿಕೊಳ್ಳುವ ಅಧಿಕಾರವು ಅವರಿಗೆಲ್ಲ ಅದು ಕಾನೂನು ಉಲ್ಲಂಘನೆ ಆಗುತ್ತೆ. ನೀವೇನಾದರೂ ಅದರ ಹೆಸರಿನಲ್ಲಿ ನೀವೇನಾದರೂ ಮಾಡಿದ್ರೆ ಅದರ ಒಂದು ಪರಿಣಾಮವನ್ನ ನೀವು ಪಂಚಸೇನೆಯವರು, ಚೆನ್ನಮ್ಮ ಬಳಗದವರು, ಕಾನೂನು ಘಟಕದವರು ಎದುರಿಸಬೇಕಾಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಒಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಅಂತಕ್ಕಂಥದ್ದು ರಿಜಿಸ್ಟರ್ಡ್ ಬಾಡಿ, ಸೊಸೈಟಿ ಆಕ್ಟ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆ ಘಟಕಗಳ ಹೆಸರಿನಲ್ಲಿ ಯಾವುದೇ ನೋಂದಣಿಯನ್ನು ಮಾಡುವಂತಿಲ್ಲ. ಮಾಡಿದ್ರು ಕೂಡ ಅದು ಸೊಸೈಟಿ ಆಕ್ಟ್ ನಲ್ಲಿ ಅಪರಾಧ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ನಮ್ಮ ಸಮುದಾಯದ ಅನೇಕ ಯುವಕರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಸಮುದಾಯ ಅಂತಂದ್ರೆ ಯಾರೊಬ್ಬರು ಸತ್ತು ಅಲ್ಲ, ಇಲ್ಲಿ ಕುಂತವ್ರು ನಮ್ಮ ಸತ್ತು ಅಲ್ಲ, ಸ್ವಾಮೀಜಿ ಸತ್ತು ಅಲ್ಲ. ಸಮುದಾಯ ಅಂತಂದ್ರೆ ಸಮುದಾಯಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಸಮುದಾಯ ಅವ್ರು ನೆನೆಸುತ್ತೆ. ಯಾರು ಒಳ್ಳೆ ಕೆಲಸ ಮಾಡ್ಯಾರ, ಯಾರು ಕೆಟ್ಟ ಕೆಲಸ ಮಾಡ್ಯಾರ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಆದರೆ ನಿಷ್ಠುರವಾದಿಗಳು ಆಗಿರ್ತಕ್ಕಂಥ ನಮ್ಮ ವಿಜಾನ್ ಕಾಶ್ಯಪ್ ಅವರು ಒಂದೇ ಒಂದು ಮಾತು, ಒಂದೇ ದಿನಕ್ಕೆ ಮೀಸಲಾತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದೇ ಆದ ಒಂದು ಮಾನದಂಡ ಇದೆ. ಅದಕ್ಕೋಸ್ಕರ ಹಿಂದೂ ಆಯೋಗದ ಒಂದು ವರದಿಯನ್ನು ನಾವು ಈಗಾಗಲೇ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಸಂಪೂರ್ಣ ವರದಿಯನ್ನು ತರಿಸಿಕೊಳ್ಬೇಕು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಶೆಡ್ಯೂಲ್ ನಂಬರ್ 9 ಅನ್ನು ತಿದ್ದುಪಡಿ ಮಾಡಿ ನಮ್ಮ ರಾಜ್ಯಕ್ಕೆ ತೆಲಂಗಾಣ ಮಾದರಿಯಲ್ಲಿ ಕೇವಲ ಪಂಚಮಸಾಲಿ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಅನೇಕ ಶೋಷಿತ ಸಮುದಾಯಗಳಿಗೆ ಕೂಡ ತಾವು ಸಾಮಾಜಿಕ ನ್ಯಾಯವನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನ, ಯಾಕಂತಂದ್ರೆ ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯ ಸಾಹೇಬರಲ್ಲಿ ಇದೆ. ಅವರು ಆಡದೆ ಮಾಡ್ತಕ್ಕಂಥ ಕೆಲಸಗಾರರು. ಆ ದಿಶೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ರಾಜ್ಯಾಧ್ಯಕ್ಷರು ಕೂಡ 75ರಷ್ಟು ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಆಗೋಸ್ಕರ ಒಂದು ಕಾನೂನಾತ್ಮಕವಾದಂತ ಒಂದು ನೈತಿಕತೆ ಚೌಕಟ್ಟಿನಲ್ಲಿ ಮೀಸಲಾತಿ ಚರ್ಚೆ ಆಗಲಿ ಹೊರತು ಸುಮ್ಮನೆ ನಮ್ಮ ಸಮಾಜ ಬಾಂಧವರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನ ನಿಕಟಪೂರ್ವ ಸ್ವಾಮೀಜಿ ಮಾಡಬಾರದು. ಆ ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಯಾವುದೇ ಪದಾಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು, ಪಂಚಸೇನೆ ಹೆಸರು ಇರ್ಬೋದು, ಚೆನ್ನಮ್ಮ ಬಳಗ ಇರ್ಬೋದು, ಕಾನೂನು ಘಟಕ ಇರ್ಬೋದು, ರೈತ ಘಟಕ ಇರ್ಬೋದು, ಯಾವುದೇ ಘಟಕ ಇರ್ಬೋದು, ಆ ನಮ್ಮ ಅಡಿಯಲ್ಲಿ ಬರ್ತಕ್ಕಂಥ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಡಿಯಲ್ಲಿ ಇವೆಲ್ಲ ಬರ್ತಾವ ಅಂತೇಳಿ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿವಿ. ಅದು ಮಾಡೋದು ಕಾನೂನು ಪ್ರಕಾರ ತಪ್ಪು. ಆ ದಿಶೆಯಲ್ಲಿ ಈ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಈ ರೀತಿ ಮುಂದೆ ನಡೆದ್ರೆ ನಾವು ಕಾನೂನು ರೀತಿ ಕ್ರಮಗಳನ್ನ ನಮ್ಮ ಟ್ರಸ್ಟ್ನ ವತಿಯಿಂದ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಕೈಗೊಳ್ಳಬೇಕಾಗತ್ತ. ಕೇವಲ ಒಬ್ಬ ಸ್ವಾಮೀಜಿ, ಯಾವುದೇ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಮಾಜಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಹೋರಾಟದ ಒಂದು ಭಾಗ. ಹೋರಾಟ ಯಶಸ್ವಿಯಾಗಿದೆ. ಈಗೇನಿದ್ರು ಕೂಡ ಕಾನೂನಾತ್ಮಕವಾದಂತ ನಮ್ಮ ಸಮುದಾಯದ ಡಾಟಾವನ್ನು, ಪೂರಕವಾದ ಅಂಕಿಅಂಶಗಳ ಜೊತೆಗೆ ನಾವು ಹಿಂದೂ ಆಯೋಗದ ಮುಂದೆ ಮತ್ತೊಮ್ಮೆ ನಾವು ಹೋಗಿ ಏನಾಯ್ತು ಅಂತಕ್ಕಂಥ ಪರಿಶೀಲನೆಯನ್ನು ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು, ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೊಮ್ಮೆ ಆಯೋಗದ ಮುಂದೆ ನಾವು ಹೋಗಿ ಮತ್ತೆ ಮೀಸಲಾತಿಯನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾಕಂತಂದ್ರೆ ಮರಾಠರ ಹೋರಾಟ 35 ವರ್ಷದ್ದು, ಬಹುಶಃ ಮಾದಿಗರ ಮೀಸಲಾತಿ ಹೋರಾಟ ಅದು ಕೂಡ 35 ವರ್ಷದ್ದು. ಮೊನ್ನೆ ಒಳ ಮೀಸಲಾತಿ ಕೊಡೋದ್ರ ಮುಖಾಂತರ ಅಂತ್ಯ ಆಯ್ತು. ಯಾವುದೇ ಒಂದು ಸಮುದಾಯ, ಜಾಟ್ರ ಹೋರಾಟ ಇರ್ಬೋದು, ಪಟೇಲರ ಹೋರಾಟ ಇರ್ಬೋದು, ಒಂದೇ ದಿನಕ್ಕೆ ಕೊಡ್ಲಿಕ್ಕೆ ಅದೇನು ಸಣ್ಣ ಕೆಲಸ ಅಲ್ಲ. ಅದಕ್ಕೆ ಅದರದೇ ಆದ ಮಾನದಂಡ ಇರುತ್ತೆ, ಹಿಂದೂ ಆಯೋಗ ಇರುತ್ತೆ. ಅದಕ್ಕೆ ಅದರ ಒಂದು ಕಾನೂನಾತ್ಮಕವಾಗಿ ಹೋಲಿಕೆ ನಾವು ಸಣ್ಣದರಿದ್ದೀವಿ. ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ವಿಜಾನ್ ಕಾಶ್ಯಪ್ನವರು ಸಮಾಧಾನದಿಂದ ಇವತ್ತು ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸ್ಬೇಕನ್ನೋ ದಿಶೆಯಲ್ಲಿ ಇವತ್ತು ಅವರು ಶಾಂತ ರೀತಿಯಿಂದ ಸಮುದಾಯಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಬದ್ಧರಿದ್ದಾರೆ. ಆದರೆ ನಿಕಟಪೂರ್ವ ಸ್ವಾಮೀಜಿಗಳು ಯಾಕೋ ಅವಸರದೊಳಗೆ ಏನೇನೋ ತೀರ್ಮಾನ ತಗೊಂಡು ತಮಗೆ ತಿಳಿದಂಗೆ ವರ್ತನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಮುದಾಯ ಅವ್ರನ್ನ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸ್ತಾರೆ. ಮುಖಂಡರು ಕೂಡ ಇರ್ತಿದ್ರು. ಆದರೆ ಹುಬ್ಳಿಯಲ್ಲಿ ತಾವು ಏನು ಕಳೆದ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ಪಕ್ಷಗಳ ಮುಖಂಡರ ಒಂದು ನಿರ್ಧಾರವನ್ನ ಅಥವಾ ಒಂದು ಸಭೆಯನ್ನ ಮಾಡದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಸ್ವಾಮೀಜಿ ತೆಗೆದುಕೊಂಡ್ರು. ಯಾಕೆ ಪಾದಯಾತ್ರೆಯ ಸಂದರ್ಭದಲ್ಲಿ ಒಬ್ಬ ಸಮಾಜ ಬಾಂಧವರ ಮೇಲೆ ಕೂಡ ಒಂದು ಏನು
ಏನೂ ಗಾಯ ಅಥವಾ ಒಂದು ಗಲಭೆ ಆಗದಂತೆ ಹೋರಾಟವನ್ನು ರೂಪಿಸಿದಂಥ ಈ ಪ್ರಜ್ಞಾವಂತ ಸಮುದಾಯಕ್ಕೆ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಿದ್ರ ಬಗ್ಗೆ ಇವತ್ತು ಎಲ್ಲೇ ಒಂದು ಕಡೆ ಇವತ್ತು ನಮ್ಮ ಸಮುದಾಯ ವರ್ಗಕ್ಕೆ ಕಪ್ಪು ಚುಕ್ಕೆ ನೀಡ್ತಕ್ಕಂಥ ಕೆಲಸವನ್ನ ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡಿದ್ದಾವೆ ಅಂತಕ್ಕಂಥದ್ದನ್ನ ಸ್ವಾಮೀಜಿಗಳು ಮನಗಾಣಬೇಕು. ಒಂದೇದು ನಿಕಟಪೂರ್ವ ಸ್ವಾಮೀಜಿಯವರು ಮಾಡಿದ ಒಂದು ತಪ್ಪೇನಪ್ಪ ಅಂತಂದ್ರೆ ನಮ್ಮ ಪೀಠವನ್ನ ಬಸವಾದಿ ಶರಣರ ತತ್ವ ಸಂದೇಶದ ಮೇಲೆ ನಮ್ಮ ಸಮುದಾಯ ಪಂಚಮಸಾಲಿ ಲಿಂಗಾಯತ ಸಮುದಾಯ ಬಸವಣ್ಣನವರ ಕಾಯಕ ದಾಸೋಹವನ್ನು ಅಳವಡಿಸಿಕೊಂಡಂತಹ ಸಮುದಾಯಕ್ಕೆ ಏನು ವೈದಿಕತೆಯನ್ನು ವಿರೋಧಿಸಿ ಪ್ರಗತಿಪರ ಚಿಂತನೆ ಉಳ್ಳಂತ ಸ್ವಾಮೀಜಿ ಅಂತ ಏನು ನಂಬಿದ್ದೀವಿ, ಇವರು ಎಲ್ಲೇ ಒಂದು ಕಡೆ ಏನು ಇವರು ತಪ್ಪು ಮಾಡಿದ್ರು ಅಂತಕ್ಕಂಥದ್ದನ್ನ ನಿಜವಾಗಿ ಕೂಡ ಸಂಗಮನಾಥನಿಗೆ ಗೊತ್ತು, ಆ ಬಸವಣ್ಣನಿಗೆ ಗೊತ್ತು. ಲಿಂಗಾಯತ ಅನ್ನೋ ಪದವನ್ನು ಬಿಟ್ಟು ಇವತ್ತು ಇವರು ಒಂದೇ ವ್ಯಕ್ತಿಯ ಒಬ್ಬ ಸ್ವತ್ತಾಗಿ ಲಿಂಗಾಯತ ಪಂಚಮಸಾಲಿ ಬರ್ಸ್ರಿ ಅಂತ ನಾವು ಸಮೀಕ್ಷೆಯಲ್ಲಿ ಹೇಳಿದ್ರೆ ಇವರು ಹಿಂದೂ ಪಂಚಮಸಾಲಿ ಅಂತ ಬರ್ಸ್ ಅಂತ ಹೇಳಿದ್ರಲ್ಲ. ಹಿಂದೆ ಹೇಳಿದ್ರು ಏನೋ ಒಂದು ಹುಬ್ಬಳ್ಳಿಯಲ್ಲಿ ನಡೆದ ಸಮಾವೇಶದಲ್ಲಿ ಯಾರಿಗೋ ಹುಟ್ಟಿದವರು ಅವ್ರಿಗೆ ಹುಟ್ಟಿದವರು ಅಂತ ಹೇಳಿರಲ್ಲ, ನಾವು ಬಸವಣ್ಣನವ್ರಿಗೆ ಹುಟ್ಟಿದವರು ಲಿಂಗಾಯತ ಪಂಚಮಸಾಲಿ ಅಂತ ನಾವು ಪರಿಸಿದ್ದೀವಿ. ನಿಕಟಪೂರ್ವ ಸ್ವಾಮೀಜಿಯಲ್ಲಿ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ, ನೀವು ಬಸವಣ್ಣನವರ ಅನುಯಾಯಿಗಳು ಅಥವಾ ಮತ್ತಾವುದು ಅಥವಾ ನೀವೇನು ತಪ್ಪು ಮಾಡಿದ್ದೀರೋ ಅಥವಾ ನಿಮ್ಮ ತಪ್ಪುಗಳೇನು ಅಂತಕ್ಕಂಥದ್ದನ್ನ ಪರಾಮರ್ಶೆ ಮಾಡಿಕೊಳ್ಬೇಕಾಗಿದೆ. ಮತ್ತೊಂದು ಕಡೆ ಈಗ ಸಿ ಪಾಟೀಲ್ ಒಂದ್ ಕಡೆ ಮಠ ಕಟ್ತೀನಿ ಅಂತಾರ, ಯತ್ನಾಳಗೌಡರು ಒಂದ್ ಕಡೆ ಮಠ ಕಟ್ತೀನಿ ಅಂತಾರ. ಮಠ ಕಟ್ಟಕ್ಕೆ ನಮ್ದೇನು ಇದು ಇಲ್ಲ, ವಿರೋಧ ಇಲ್ಲ. ಆದರೆ ಇವತ್ತಿಗೂ ಕೂಡ ಸ್ವಾಮೀಜಿ ಮಠ ಕಟ್ತೀನಿ ಅಂತೇಳಿ ಕೂಡಲ ಸಂಘದಲ್ಲಿ ಒಂದು ಮನಿ ಹಿಡಿದಾರ, ಹಿಡೀಲಿ ಬೇಡ ಅನ್ನಂಗಿಲ್ಲ. ಆದರೆ ನಮ್ಮ ಕೂಡಲ ಸಂಘ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿಯೇ ಅಖಿಲ ಭಾರತ ಪಂಚಮಸಾಲಿ ಕೃಷಿ ಪೀಠ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನು ನೋಂದಣಿ ಮಾಡಿ ಅಲ್ಲಿ ಶಾಲೆಯನ್ನು ನಡೆಸಿದ್ರು, ಟ್ರಸ್ಟ್ನ ಪರವಾನಗಿ ಇಲ್ಲದೆ. ದಾವಣಗೆರೆಯಲ್ಲಿ ಕೂಡ ಒಂದು ಪಂಚಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿದರು. ಈ ರೀತಿಯಾಗಿ ಸಮುದಾಯದ ಭಕ್ತರ ದೇಣಿಗೆ ಸಂಗ್ರಹವನ್ನು ಮಾಡಿಕೊಂಡು ವ್ಯಕ್ತಿಗತವಾಗಿ ಇವತ್ತು ಸಮುದಾಯದ ಹೆಸರಿನಲ್ಲಿ ಮತ್ತೆ ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತಕ್ಕಂಥ ಹೋರಾಟವನ್ನ ನಾಳೆ ದಿನ ಮಾಡ್ತಾ ಇರೋದು ಶುದ್ಧ ಸುಳ್ಳು. ಇದನ್ನ ನಿಜವಾಗಿ ಕೂಡ ಲಿಂಗಾಯತ ಪಂಚಮಸಾಲಿಗಳ ಕಣ್ಣಿಗೆ ಮಣ್ಣನ್ನು ಎರ್ತಕ್ಕಂಥ ಕೆಲಸವನ್ನ ನಿಕಟಪೂರ್ವ ಸ್ವಾಮೀಜಿಗಳು ಮಾಡಬಾರದು. ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಕಾನೂನು ಹೋರಾಟ ನಡೆದಿದೆ, ನಮ್ದು ಪಾದಯಾತ್ರೆ ಒಂದು ಭಾಗ, ನಮ್ಮ ಸಮುದಾಯ ಆಗಲೇ ಜಾಗೃತ ಆಗಿದೆ. ಪದೇ ಪದೇ ಪೂಜ್ಯ ಸ್ವಾಮೀಜಿಗಳು ಮೌನ ಪ್ರತಿಭಟನೆಗಿಂತ ಕಳೆದ ಪಾದಯಾತ್ರೆಗಿಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅಕ್ಟೋಬರ್ 28ರಂದು ಉಪವಾಸ ಕುಂತು ಬಿಡ್ಬೇಕಾಗಿತ್ತು. ಅಲ್ಲಿ ಫ್ರೀಡಂ ಪಾರ್ಕ್ನಾಗ ಹೇಳೋದು ಬೇಡ ಅಂದಿದ್ವಿ. ಯಾಕೆಂದ್ರಿ ಕಾನೂನಿನ ಅರಿವಿಲ್ಲದೆ ನಿಕಟಪೂರ್ವ ಸ್ವಾಮೀಜಿಗಳು ಇವತ್ತು ಸಮುದಾಯವನ್ನ ಏಕಪಕ್ಷೀಯವಾಗಿ ತೆಗೆದುಕೊಂಡು ಹೋಗಬಾರ್ದು. ಸುಮ್ಮನೆ ಇವತ್ತು 712 ಕಿಲೋಮೀಟರ್ ಪಾದಯಾತ್ರೆಯನ್ನ ಕೇವಲ ಸ್ವಾಮೀಜಿಗಳ ಜೊತೆಗೆ ನಿಷ್ಠುರವಾಗಿ ಹೋರಾಟ ಮಾಡಿದಂತ ಅವರ ತಂದೆಯವರ ನಂತರದಲ್ಲಿ ಇವತ್ತು ಯಾರಾದರೂ ಸಮಾಜಕ್ಕೋಸ್ಕರ ಇವತ್ತು ನಮ್ಮ ಸಮಾಜವನ್ನ ಮಂತ್ರಿ ಆಗ್ತೀನಿ ಅಂತ ಕಟ್ಟಲಿಲ್ಲ, ನಾನು ಶಾಸಕ ಆಗ್ತೀನಿ ಅಂತ ಡಾಕ್ಟರ್ ವಿಜಯ ಕಾಶ್ಯಪ್ ಅವ್ರ ಸಮಾಜವನ್ನು ಕಟ್ಟಲಿಲ್ಲ. ಮೊದಲೇ ಶಾಸಕರಿದ್ರು. ಅವ್ರ ಮನೆಯವ್ರ ಅವ್ರ ತಂದೆಯವರು 3 ಬಾರಿ ಶಾಸಕರು, 1 ಬಾರಿ ಮಂತ್ರಿ ಆಗಿದ್ರು. ನಾನೇ ಅವ್ರ ಪಾದಯಾತ್ರೆಗೆ ಸ್ವತಃ ಬರ್ರಿ ಸರ್, ನಿಮ್ಮಿಂದ ನ್ಯಾಯ ಸಿಗುತ್ತ, ನಮಗೊಬ್ಬ ನಾಯಕ ಬೇಕಂತ ಕರ್ಕೊಂಡು ಹೋದಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬನು. ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ ಇದೇ ಮಾತೇಶಣ್ಣರು ಹೇಳಿದ್ರು, ಪ್ರಥಮ ಬಾರಿಗೆ ಇವರು ಪೀಠ ಮಾಡಿದ ಮ್ಯಾಗ ನಾವು ಚುನಾವಣೆಯಲ್ಲಿ ಸೋತ್ವಿ. ಸತ್ಯ ಅದು. ಯಾಕಂತಂದ್ರೆ ಬಹುಸಂಖ್ಯಾತ ಸಮುದಾಯ, ಕೃಷಿ ಪ್ರಧಾನ ಸಮುದಾಯ ಎಲ್ಲ ಸಮುದಾಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಸವಣ್ಣನ ದಾಸೋಹ ಭಾವನೆಯನ್ನ ನಾವಿವತ್ತು ಕಟ್ಕೊಂಡು ಬದುಕ್ತಕ್ಕಂಥ ಸಮುದಾಯ. ಇವತ್ತು ಡಾಕ್ಟರ್ ವಿಜಯ ಕಾಶ್ಯಪ್ನವರು ಕಟ್ಟಕಡೆ ವ್ಯಕ್ತಿಯನ್ನು ಕೂಡ ಸರ್ಕಾರದ ನಾಮನಿರ್ದೇಶನ ಮಾಡಿದಂಥ ಉದಾಹರಣೆಗಳು ಸಾಕಷ್ಟಿದೆ. ಇವತ್ತು ನಾಳೆಯಿಂದ ಸ್ವಾಮಿಗಳು ಮೌನ ಮೆರವಣಿಗೆ ಮಾಡಾಕತ್ತಾರ. ಇದರ ಉದ್ದೇಶ ಏನೈತಪ್ಪ ಅಂತಂದ್ರೆ ಸ್ವಾಮಿಗಳು ಒಬ್ಬ ಕಾವಿದಾರಿಯಾಗಿ ಸಮಾಜ ಉದ್ಧಾರವನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ತನಗ ಬೇಡವಾದಂಥ ಪರಿಸ್ಥಿತಿ ಬಂದ ತಕ್ಷಣ ರಾಜಕಾರಣ ಸ್ಟಾರ್ಟ್ ಮಾಡ್ತಾರೆ. BJP ಕಾಂಗ್ರೆಸ್ ಹೆಂಗೆ ನಾವು ರಾಜಕಾರಣಿಗಳು ಮಾಡ್ತೀವಿ, ಈ ಬಣ್ಣ ಬಗ್ಗಿಸುವಂಥ ಪ್ರವೃತ್ತಿಯನ್ನು ಸ್ವಾಮಿಗಳು, ವಿಚಾರಿತ ಸ್ವಾಮಿಗಳು ಹೊಂದಿದ್ದಾರೆ. ಮೇನ್ ಉದ್ದೇಶ MLA ಆದರೂ ನಮ್ಮಿಂದ ಆದರೂ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾತಾಡ್ತಾರೆ. 2008ರಲ್ಲಿ
ಇವ್ರನ್ನ ಪೀಠಕ್ಕೆ ಮಾಡಿದ್ರಿಂದ ನಮ್ಮ ಸಮಾಜದಲ್ಲಿ ಹರಿಹರ ಮತ್ತು ಕೂಡಲ ಸಂಗಮವನ್ನು ಪೀಠ ಮಾಡಿದ್ವಿ. ನಾವು ಹರಿಹರದಲ್ಲಿ ಮಾಡ್ಬೇಕಂದ್ರೆ ದಾವಣಗೆರೆ ಹರಿಹರದಲ್ಲಿ ಮಾಡ್ಬೇಕಂದಾಗ ಕೂಡಲ ಸಂಗಮಕ್ಕೆ ಮಾಡಿದ್ವಿ. ಈ ಒಂದು ಭಿನ್ನಾಭಿಪ್ರಾಯದಲ್ಲಿ ನಮ್ಮ ಸಾಹೇಬರು 2008ರಲ್ಲಿ ನಮ್ಮ ಜನ ನೋಡ್ಕೊಂಡು ನಮಗೆ ಓಟ್ ಹಾಕ್ಲಿಕ್ಕೆ ಸುಳಿಸಿದ್ರು. ಮೇನ್ ಈ ಸ್ವಾಮಿಗಳನ್ನು ಪೀಠಕ್ಕೆ ಕುಂದಿರಿಸೋದ್ರಿಂದ ನಮಗೆ ಪ್ರಥಮವಾಗಿ 2008ರಲ್ಲಿ ನಾವು ಸೋಲನ್ನು ಅನುಭವಿಸ್ಬೇಕಾಯ್ತು. ಇದು ಒಂದೇದ ಸ್ವಾಮಿಗಳು ತಿಳ್ಕೊಳ್ಳಿ. ಆನಂತರ 2013ರಲ್ಲಿ ನಾವು ಗೆದ್ದಿದ್ದೀವಿ. ಈಗ 23ರಲ್ಲಿ ಕೂಡ ನಾವು ಗೆದ್ದಿದ್ದೀವಿ. ಇದನ್ನ ನಾನು ಸಂಘಟನೆ ಮಾಡಿ ಗೆಲ್ಸೀನಿ, ನಮ್ಮಿಂದನ ಸಮಾಜ ಓಟ್ ಹಾಕಿದಾರ ಅನ್ನೋದನ್ನ ಸ್ವಾಮಿಗಳು ದಯವಿಟ್ಟು ಈ ಕಲ್ಪನೆಯನ್ನ ತಾವು ತೆಗೆದುಹಾಕಬೇಕು. ಯಾಕಂದ್ರೆ ತಮ್ಮನ್ನ ಪೀಠಕ್ಕೆ ಮಾಡಿ ನಾವು ಸೋತು ಸಂಘಟನೆ ಮಾಡಿ 10 ವರ್ಷ ನಾವು ಕೂತ್ಕೊಂಡು ಇವಾಗ ನಾವು ಗೆದ್ದು ರಾಜಕಾರಣ ಮಾಡಾಕ್ತೀವಿ. ಆ ನಂತರ ವಿನಾಕಾರಣವಾಗಿ ನಮ್ಮ ಶಾಸಕರ ಮೇಲೆನೇ ಬಲ ಮಾಡೋದಕ್ಕೆ ಯಾಕ? ಒಂದು ನೆನಪಿರಲಿ, ಈ ಒಂದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಡಿಯೂರಪ್ಪನವರು ಕಾಂಪ್ರಮೈಸಿಂಗ್ ಆಗಿ ನಿರಾಣಿಯವ್ರನ್ನ, ಸಿ ಪಾಟೀಲ್ರನ್ನ, ಇನ್ನಿತರ ಅವರ ಸಚಿವರನ್ನ ಕಳಿಸಿದ್ರು. ನಾವು ನಮ್ಮ ಶಾಸಕರು ಬಾಗಲಕೋಟೆಗೆ ಹೋಗಿದ್ವಿ. ಇವರು ಕೂಡ ಎಲ್ಲರೂ ನನ್ನ ಜೊತೆ ಇದ್ರು. ನಾವು ನಮ್ಮ ಶಾಸಕರು ಬಂದು ಕೂಡಲ ಸಂಗಮ ಮುಟ್ಟೋದ್ರಲ್ಲೇನ ಇದು ಪಾದಯಾತ್ರೆಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಮೂಲ ಕಾರಣ ನಮ್ಮ ಶಾಸಕರು ಬಂದು ಅದನ್ನು ವಿರೋಧ ಮಾಡಿ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ರು. ಇವರು ಸ್ವಾಮಿಗಳು ಪಾದಯಾತ್ರೆ ಮಾಡ್ಬೇಕಂತ ಬಯಸಿದವರಲ್ಲ. ಇದನ್ನ ಮೊದಲು ಸಮಾಜನೂ ತಿಳ್ಕೊಳ್ಳಿ. ಕಾರಣ ಏನಂತಂದ್ರೆ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಅವತ್ತ ಪಾದಯಾತ್ರೆಯನ್ನು ಮಾಡಬೇಡಂತ ನಿರ್ಧಾರ ತಗೊಂಡಿದ್ರು. ಇದನ್ನ ದಿಟ್ಟ ನಿರ್ಧಾರ ತಗೊಂಡು ಪ್ರಥಮವಾಗಿ ಇದನ್ನ ಮುಂಚೂಣಿಯಲ್ಲಿ ತಗೊಂಡು ತಾವೇ ನಡೆಸಿಕೊಂಡು ಬಂದು ಇವತ್ತು ರ್ಯಾಲಿ ಮಾಡೋದ್ರಲ್ಲಿ ಇವತ್ತು ಪಂಚಮ ಶಾಲೆ ಸಮಾಜ ನಮ್ಮ ರಾಜ್ಯದಲ್ಲಿ ಒಗ್ಗಟ್ಟಾಗಕ್ಕೆ ಒಂದು ಕಾರಣೀಕರ್ತರಾದಂಥವ್ರು ಯಾರಾದ್ರೂ ಇದ್ರು ಅದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಇದನ್ನ ಸ್ವಾಮಿಗಳು ಅರ್ಥ ಮಾಡ್ಕೊಳ್ಳಿ. ಆನಂತರ ಸ್ವಾಮಿಗಳಿಗೆ ನಾವು ಪತ್ರಿಕೆ ಮುಖಾಂತರ ತಿಳಿಸೋದು ಇಷ್ಟೇ, ನೀವು ಏನೋ ಮಾಡ್ಕೊರಿ, ನಮ್ಮ ವೈಯಕ್ತಿಕ ನಮ್ಗೆ ಏನು ತಲೆಗಿಡಿಸ್ಕೊಳ್ಳೋದು. ಆದ್ರೆ ನಮ್ಮ ಕೂಡಲ ಸಂಗಮದ ಪೀಠದ ಹೆಸರನ್ನು ತಾವು ಬಳಸುವಂತಿಲ್ಲ. ನಮ್ಮ ಕೂಡಲ ಸಂಗಮ ಪೀಠದಿಂದ ತಾವು ಉಚ್ಚಾಟಿತರಾಗಿದ್ದೀರಿ. ಪ್ರಥಮ ಜಗದ್ಗುರುಗಳನ್ನು ತಾವಲ್ಲ, ಉಚ್ಚಾಟಿತ ಸ್ವಾಮಿಗಳು ತಾವು. ದಯವಿಟ್ಟು ನಮ್ಮ ಪೀಠದ ಹೆಸರನ್ನು ತಾವು ಬಳಸಲಿಕ್ಕೆ ತಮಗೆ ಯಾವುದೇ ಥರ ಹಕ್ಕಿಲ್ಲ. ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ತಾವು ಏನಾದರೂ ಹೋರಾಟ ಮಾಡಬೇಕು ತಾವು ಬಯಸಿದಲ್ಲಿ ತಮ್ಮ ಸ್ವತಂತ್ರವಾಗಿ ಯಾರಾದ್ರೂ ಈ ದೇಶದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತಗೋಬಹುದು, ತಾವು ತಗೊಳ್ಳಿ. ಆದ್ರೆ ನಮ್ಮ ಪೀಠದ ಹೆಸರನ್ನು ಬಳಕೆ ಮಾಡಿ ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ ಪ್ರಥಮ ಜಗದ್ಗುರು ಕೂಡಲ ಸಂಗಮ ಪೀಠ ಹಾಕೋದನ್ನ ದಯವಿಟ್ಟು ನಿಲ್ಲಿಸ್ರಿ ಅಂತ ಅವರಲ್ಲಿ ನಾವು ಕೇಳ್ಬೋದು. ಪ್ರಥಮ ಜಗದ್ಗುರು ಅನ್ನೋದಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅದನ್ನು ಶಾಸಕರ ತಡೆದು ಇಲ್ಲ ನಾ ಎಲ್ಲ ಹೇಳಿ ಸರಿ ಮಾಡಿದ್ರಂತೆ. ಮತ್ತೆ 3 ವರ್ಷ ನೋಡಿದ್ರು ಅವ್ರು ಬದಲಿ ಆಗಿದ್ರು. ಅವಾಗ ಉಚ್ಚಾಟನೆ ಮಾಡಿ ಒಂದು ಪೇಪರಿಂದ ಬಂದ್ಬಿಟ್ಟಿದ್ರು ಅವರು. ಇವ್ರು ಅದನ್ನು ತಡೆ ಹಿಡಿದು ಇನ್ನೊಂದು 2 ವರ್ಷ ಅವ್ರಿಗೆ ಹೇಳಿದ್ರು ಸರಿಯಾಗಿ ನೋಡೋಣ ಅಂತ ಇವ್ರು ಹೇಳಿದ್ರು. ಇಲ್ಲಿಕಂದ್ರೆ 2018ರಾಗ ಅವ್ರು ಉಚ್ಚಾಟನೆ ಆಗಿಬಿಟ್ಟಿದ್ರು. ಮತ್ತು ಸಿ ಪಾಟೀಲ್, ಯತ್ನಾಳ್ ಅವರು, ಇವರು ಶಾಸಕರು ಒಬ್ಬರದ ವಿಜಯಾನಂದ ಕಾಶ್ಯಪ್ನವರು ಒಬ್ಬರೇ ಹೆಸರು ಹೇಳ್ತಾರಲ್ಲ, ಅದಕ್ಕೆ ಟ್ರಸ್ಟ್ ಅವ್ರು ಏನು ಹೇಳಕ್ ಅಲ್ಲಿ ಸಿ ಪಾಟೀಲ್ ಪಾದಯಾತ್ರೆ ಮಾಡೋ ಮುಂದಾಗ ಸ್ವಾಮಿಗಳು ತುಮಕೂರಿಗೆ ಬಂತು. ಇವರು ಪಾದಯಾತ್ರೆ ನಿಲ್ಲಿಸಬೇಕು ಅನ್ನೋದಕ್ಕೆ ಉದ್ದೇಶಕ್ಕನ ಬಿಜೆಪಿ ಗೌರ್ಮೆಂಟ್ ಇತ್ತು. ಅವಾಗ ಸಿ ಪಾಟೀಲ್ರು ಪಾದಯಾತ್ರೆ ನಿಲ್ಲಿಸ್ಬೇಕನ್ನೋ ವಿಚಾರಕ್ಕನ ಏನೆಲ್ಲ ನಾಟಕ ಮಾಡಿದರು. ಅವಾಗ ತುಮಕೂರಿಗೆ ಬಂದ ಹೊತ್ನ್ಯಾಗ ನಾನು ಉಪವಾಸ ಸತ್ಯಾಗ್ರಹ ಕುಂದಿರ್ತೀನಿ ಅಂತ ಸ್ವಾಮಿಗಳು, ನಮ್ಮ ಉಚ್ಚಾಟಿತ ಸ್ವಾಮಿಗಳು ಹೇಳಿದರು. ಅವಾಗ ಏನು ಹೇಳಿದ್ರು ಸಿ ಪಾಟೀಲ್, ಸ್ವಾಮಿಗಳು ಉಪವಾಸ ಕುಂದಿರ್ತಾರೋ ಇಲ್ಲ ನೋಡಕ್ರ ಸ್ವಾಮಿಗಳು ಮೂತ್ರ ಚೆಕ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅದೆಲ್ಲ ನಿಮ್ಗೆಲ್ಲ ಗಮನಕ್ಕೆ ಇರಬೇಕು ಅಂತ ಅನ್ಕೊಂತೀನಿ ನಾನು. ಅಂಥವ್ರಿಗೆ ಮತ ಬಸವ ಇವು ಸ್ವಾಮಿಗಳನ್ನ ಅಪ್ಕೊಳ್ತಾರೆ ಅಂದ್ರೆ ಏನಿದು ಸ್ವಾಮಿಗಳದ ಉದ್ದೇಶನೂ ತಿಳಿಯಬಲ್ದು, ಇವು ಸಿ ಪಾಟೀಲ್ರದ್ದು ತಿಳಿಯಬಲ್ದು. ವಿರೋಧ ಮಾಡಿದ್ರ ಜೊತೆ ಹೊಂದಾಣಿಕೆ ಹಾಕ್ಯಾರ. ಯಾರು ಒಟ್ಟು ಇವ್ರು ಹೆಂಗ ನಡೆಸ್ಯಾರ ಸ್ವಾಮಿಗಳು ಅಂದ್ರೆ ಪಟ್ಟಿ ಹೊಡ್ಕೊಂತ ಹೊಂಟ್ಬಿಟ್ರ ಗೇಮ್ ಮಾಡ್ಕೊಂತ. ಏನ್ ಮಾಡಿದ್ರು ಸಿ ಪಾಟೀಲ್ರನ್ನ ಅವಾಗ ವಿರೋಧ ಮಾಡಿದ್ರು. ಇದೇ ಗಜನಗರದ MLA ಕಳಕಪ್ಪ ಬಂಡಿಯವರು ಅವ್ರ ಮನೆಗೆ ಹೊಡೆದ್ರು. ಅವರು ತಮ್ಮ ಸಿದ್ದಣ್ಣ ಬಂಡಿನ ಎತ್ತಿ ಕಟ್ಟಿ ಆ GF ಕೊಂಡಿರ್ತ ಅಲ್ಲಿ ಕಾಂಗ್ರೆಸ್ ಸೇರಿಸಿದ್ರು. ಮುಂದೆ ನಿರಾಣಿಯವ್ರಿಗೆ ಯತ್ನಾಳ್ ಅವ್ರಿಗೆ ತಂದಿದ್ರು. ಯತ್ನಾಳ್ ಅವ್ರ ಕಡೆಯಿಂದ ನಿರಾಣಿಯವ್ರಿಗೆ ಯಾವ ಟೈಪ್ ಮಾತಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗಮನಕ್ಕೆ ಹೋಯ್ತೆ. ಮುಂದೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಯತ್ನಾಳ್ ಅವ್ರಿಗೆ ಎತ್ತಿ ಕಟ್ಟಿದ್ರು. ಇದು ಸ್ವಾಮಿಗಳು ಮಾಡೋ ಕೆಲಸ. ಇದು ಎಲ್ಲ ಸಮಾಜ ಬಾಂಧವ್ರನ್ನ ಒಗ್ಗೂಡಿಸೋ ಕೆಲಸ ಮಾಡಬೇಕು. ಏನೋ ಭಿನ್ನಾಭಿಪ್ರಾಯ ಬರ್ತಾವೆ. ನಾವು ಭಕ್ತರು,
ನಾವು ಮೊದಲಾಗ್ಲಿಂದ್ರೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಭಕ್ತರು ನಾವು. ಅವರ ಪಾದಾವಳಿಯಲ್ಲಿ ನಿಂತು ನಾವು ಕೆಲಸ ಮಾಡಿದವರು, ಅವ್ರ ಪಾದ ಪೂಜೆ ಮಾಡ್ಕೊಂಡವ್ರು ನಾವು. ಇದೇ ಯತ್ನಾದವ್ರು ಏನಂತಿದ್ರು, ಅವ್ರ ಮಗ ಕುಂದಿಸ್ಕೊಂಡ ಸಿದ್ದೇಶ್ವರಪ್ಪಗಳನ್ನ ತುಮಕೂರಪ್ಪ ಅವ್ರನ್ನ ಬಿಟ್ಟು ಯಾವ ಸ್ವಾಮಿಗಳಿಗೆ ನಮಸ್ಕಾರ ಮಾಡಲ್ಲ ಅಂತ ಹೇಳ್ತಿದ್ರು. ಅವ್ರನ್ನ ನಮಸ್ಕಾರ ಮಾಡಿಲ್ಲ ಇವತ್ತಿನ ತನೂ ಅವ್ರಿಗೆ ಪಾದ ಕಣೆ ಹಚ್ಚಿ ನಮಸ್ಕಾರ ಮಾಡಿಲ್ಲ. ಇವು ನಾ ಮತ್ತೆ ಇವ್ರು ಇಂಥವ್ರಿಂದ ಇವ್ರು ಓಡಿ ಹೋಗ್ತಾರಲ್ಲ. ಬ್ಲಾಕ್ಮೇಲ್ ಮಾಡೋದು ಅದಕ್ಕೆ ಸ್ವಾಮಿಗಳಾದರು ಎಲ್ಲರಿಗೂ ಒಂದೇ ಇರ್ಬೇಕು. ನಾನು ಬಡವ, ನೀ ಬಲ್ಲಿದ, ನೀ ಶ್ರೀಮಂತ, ನೀ ಆರ್ಥಿಕವಾಗಿ ಯಾವುದೂ ಇಲ್ಲ. ಸ್ವಾಮಿಗಳಿಗಂದ್ರೆ ಭಕ್ತರು ಎಲ್ಲರೂ ಮಕ್ಕಳು ಇದ್ದಂಗೆ. ಈಗ ನಮ್ಗೆ ಎಷ್ಟೇ ಮಕ್ಕಳು ಇರ್ತಾವೆ, ಆ ಮಕ್ಕಳು ನಾವು ಏನಾದರೂ ಹೆಚ್ಚು ಕಮ್ಮಿ ನೋಡ್ತೀವ ತಂದೆದವರು. ಹಂಗೆ ಮಾಡಲಾರ್ದ ಯಾರ್ಯಾರು ಅವರು ಯತ್ನಾಳವ್ರಿಗೆ BJP, ವಿಜಯಾನಂದ ಕಾಶ್ಯಪ್ನವರು ಕಾಂಗ್ರೆಸ್, HS ಶಿವಶಂಕರ JDS, ಇವರೆಲ್ಲ ನಡುವೆ ಪಕ್ಷದ ವತಿಯಿಂದ ಭಿನ್ನಾಭಿಪ್ರಾಯ ಬರ್ತಾ ಬಂದ ಹೊತ್ತಿನಾಗ ತಾವು ಕುತ್ಕೊಂಡು ಈಗ ಹೆಂಗೆ ಕೆಲವೊಂದಿಷ್ಟು ಮಠಗಳದಾವ. ಸಾಣೆಹಳ್ಳಿ ಮಠ ಐತಿ, ಅಲ್ಲಿ ಹೋಗ್ರಿ ಎಲ್ಲ ನ್ಯಾಯ ಪಂಚಾಯತಿ ಅವ್ರ ಮಠದಲ್ಲೇ ತೀರ್ಮಾನ ಆಗುತ್ತೆ ಅವ್ರ ಸಮಾಜದ್ದು. ಇಲ್ಲ ರಾಜನಹಳ್ಳಿ ಹೋರಿ ವಾಲ್ಮೀಕಿ ಪೀಠ ಐತೆ, ಗುರುಗಳಾದವರು ಎಲ್ಲರೂ ಅವ್ರ ಸಮಾಜದ ಬಾಂಧವರು ಒಂದೇ ರೀತಿ ನೋಡ್ತಾರ. ಹಾಗೂ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡಲ ಸಂಗಮ ಕಳೆದ ಬಾರಿ ಕೂಡಲ ಸಂಗಮದಿಂದ ಪಾದಯಾತ್ರೆಯನ್ನು ಆರಂಭಿಸಿದಾಗ ಸ್ವಾಮೀಜಿ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಎಲ್ಲ ಪಕ್ಷಾತೀತವಂತ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅದೊಂದು ಹೋರಾಟ ಫ್ರೀಡಂ ಪಾರ್ಕಿಗೆ ತಲುಪಿದ ನಂತರ ಆಗಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಮಗೆ ತಾಯಿ ಮೇಲೆ ಪ್ರಮಾಣ ಮಾಡಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದರು. ಯಡಿಯೂರಪ್ಪನವ್ರು ಹೇಳಿದರು, ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಹೇಳಿದರು, ಬೊಮ್ಮಾಯಿರು ಹೇಳಿದರು. ಆದರೆ ನಮಗೆ ಮಾಡಿದ ಮಹಾ ಮೋಸ ಏನಪ್ಪ ಅಂತಂದರೆ, ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಸಮಾಜ ಬಾಂಧವರ 4% 2B ಮೀಸಲಾತಿಯನ್ನು ಕಿತ್ತುಕೊಂಡು 2% ಮೀಸಲಾತಿಯನ್ನು 2Cಗೆ, 2% ಮೀಸಲಾತಿಯನ್ನು 2Dಗೆ ವರ್ಗೀಕರಣ ಮಾಡಿ ಕೊಟ್ಟರು. ಆದರೆ ಅದು ಯಾವ ಆಧಾರದ ಮೇಲೆ ಕೊಟ್ಟರು ಅಂದ್ರೆ ಹಿಂದುಳಿದ ಆಯೋಗದ ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದರಿಂದ ಇವತ್ತಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿವೇಶನದಲ್ಲಿ ಏನು ಹೇಳಿರಪ್ಪ ಅಂತಂದ್ರೆ, ಸುಪ್ರೀಂ ಕೋರ್ಟ್ದಲ್ಲಿ ಈ ಒಂದು ನ್ಯಾಯ ಪ್ರಕರಣ ಇರೋದ್ರಿಂದ ಇದು ಇತ್ಯರ್ಥ ಆಗಲಿ, ಇದು ಇತ್ಯರ್ಥ ಆದ ನಂತರ ನಾನು ಕಾನೂನು ತಜ್ಞರ ಸಭೆಯನ್ನು ಕರೆದು ನಿಮ್ಮ ಸಮುದಾಯಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನ 3 ಬಾರಿ ವಕೀಲರ ಪರಿಷತ್ತಿನೊಂದಿಗೆ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಮೇಲೆ ಸ್ವಾಮೀಜಿ ಕೂಡ ಹೋದಾಗ ತಿಳಿಸಿದ್ರು ಕೂಡ ಸ್ವಾಮೀಜಿ ತಿಳ್ಕೊಳ್ಳಿಲ್ಲ. ಒಂದು ಭಾಗ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ 2D ಮತ್ತು 2C ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ 2D ಕೊಟ್ಟರು. 2D ಕೊಟ್ಟಾಗ ವಿಜಯ ಸಂದೇಶ ಯಾತ್ರೆಯನ್ನು ಪೂಜೆ ಜಗತ್ತುಗಳು ಮಾಡಿದರು. ಆದರೆ ಅದೇ ಸರ್ಟಿಫಿಕೇಟ್ ಇವತ್ತಿಗೂ ಕೂಡ ನಮಗೆ 2D ಸರ್ಟಿಫಿಕೇಟ್ ದೊರಕಲಿಲ್ಲ. ಯಾಕೆ ಕಾರಣಪ್ಪ ಅಂತಂದ್ರೆ 50ರಷ್ಟು ಮೀಸಲಾತಿ ನೀಡಲಿಕ್ಕೆ ಬರೋದ್ರ ಒಂದು ಭಾಗ. ಒಂದೇದ್ದು ಆ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಈ ರಾಜ್ಯದ ಅಟಾರ್ನಿ ಜನರಲ್ ಅಥವಾ ಅಟಾರ್ನಿ ಸಾಲಿಸಿಟರ್ ಜನರಲ್ ಏನು ಮಾಡಿದ್ರು, ಈ ಮೀಸಲಾತಿಯನ್ನು ಯಥಾಸ್ಥಿತಿ ಕಾಪಾಡ್ಕೊಳ್ತೀವಿ ಅಂತ ಹೇಳಿದ್ರಿಂದ ನಮ್ಗೆ ಯಾವುದೇ ರೀತಿ ಮೀಸಲಾತಿ ದೊರೆಯಲಿಲ್ಲ. ಈ ಮೀಸಲಾತಿಯನ್ನ ಆಗಿನ BJP ಸರ್ಕಾರ ರಾಜ್ಯದಲ್ಲಿತ್ತು, ಕೇಂದ್ರ ಸರ್ಕಾರ ಇದೆ, ಮೋದಿಜಿಯವರ ಸರ್ಕಾರ ಇತ್ತು. ಶೆಡ್ಯೂಲ್ ನಂಬರ್ 9 ಸಂವಿಧಾನದ 9 ಅಧಿನಿಯಮ ಶೆಡ್ಯೂಲ್ ನಂಬರ್ 9 ಏನಿರುತ್ತೆ, ಯಾವುದೇ ಧರ್ಮ ಅಥವಾ ಜಾತಿ ಧರ್ಮದ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮೀಸಲಾತಿ ಹೆಚ್ಚಳ ಮತ್ತು ಕಡಿಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶೆಡ್ಯೂಲ್ ನಂಬರ್ 9ಗೆ ಇದೇ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ರಾಜ್ಯದ ಹಾವೇರಿ ಲೋಕಸಭಾ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಅವರು ಶೆಡ್ಯೂಲ್ ನಂಬರ್ 9 ತಿದ್ದುಪಡಿಗೆ ತಮ್ಮದೇ ಆದ ಕೇಂದ್ರ ಸರ್ಕಾರದ ಮೋದಿಜಿ ಅವರಿಗೆ ಶಿಫಾರಸನ್ನು ಮಾಡಿ ತೆಲಂಗಾಣ ಮಾದರಿಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತೆ ನಮಗೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ BJP ಸರ್ಕಾರಕ್ಕೆ, ಮೋದಿಜಿಯವರಿಗೆ, ಯಡಿಯೂರಪ್ಪನವರಿಗೆ, ಬೊಮ್ಮಾಯಿ ಅವರಿಗೆ ಎಲ್ಲರಿಗೂ ಅವಕಾಶ ಇದ್ರೂ ಕೂಡ ಬಹುಸಂಖ್ಯಾತ ಲಿಂಗಾಯತ ಪಂಚಮಸಾಲಿಗಳಿಗೆ ಮೋಸ ಮಾಡಿದ್ಯಾರಪ್ಪ ಅಂತಾರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತಕ್ಕಂಥದ್ದನ್ನ ಕಡಾಖಂಡಿತವನ್ನ ನಾವು ಖಂಡಿಸ್ತೀವಿ. ರಾಜಕಾರಣದ ಆರೋಪ ಪ್ರತ್ಯಾರೋಪ ನಿತ್ಯವೂ ನಡೀತಾ ಇರುತ್ತೆ. ಆದರೆ
ನಿಜವಾದ ಇವತ್ತು ನಮ್ಮ ಶಾಸಕರ ಸಾಹೇಬರ ಮನೆಗೆ ಯಾವುದೇ ಒಬ್ಬ ಕಡು ಬಡವ ಬರಲಿ ಅಥವಾ ಪ್ರಜ್ಞಾವಂತ ಬರಲಿ ಅಪ್ರಜ್ಞಾವಂತ ಬರಲಿ ನಿರಕ್ಷರ ಬರಲಿ ಅಕ್ಷರಸ್ಥ ಬರಲಿ ಅವನೇ ನೇರವಾಗಿ ಕೆಲಸ ಮಾಡಿಕೊಟ್ಟಾಗ ಎದುಗಾರಿಕೆ ಯಾರಲ್ಲಿದ್ರೆ ಡಾಕ್ಟರ್ ವಿಜಯ್ ಕಾಶ್ಯಪ್ನವ್ರ ಸಾಹೇಬರಲ್ಲಿ. ಆದರೆ ಒಂದು ಮಂದಾಳದ ಮಾತನ್ನು ಹೇಳ್ತೀನಿ ಮಾಧ್ಯಮ ಮಿತ್ರರಿಗೆ, ಒಂದು ಮಾತನ್ನ ಸ್ವಾಮೀಜಿಗೆ ನನ್ನೆದುರಿಗೆ ಹೇಳಿದ್ರು. ಬುದ್ಧಿ ನಿಜವಾಗಿ ಹೇಳ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾನೂನು ಪಂಡಿತರು, ಅವರು ಅಧ್ಯಯನ ಮಾಡಿ ಕೊಡ್ತಾರ, ತಡ್ಕೋರಿ ಅಂತಂದ್ರೆ ಇವ್ರು ತಡ್ಕೊಳಕತ್ತಾ ಇಲ್ಲ. ಅಲ್ಲಿಂದ ಇವ್ರು ಬೇರೆ ಯಾಕಂದ್ರ ಇವತ್ತು ಅವ್ರು ಇದಕ್ಕೆ ಅವ್ರು ನಮ್ಮ ಏನ್ ಸ್ವಾಮೀಜಿಯ ತಪ್ಪು ಏನಿತ್ತು ಸಮಾಜ ಮುಂದೆ ಹೇಳ್ಬೇಕಾಗಿತ್ತು. ಅದಕ್ಕೆ ಬಸವಾದಿ ಶರಣರ ತತ್ವ ಸಿದ್ಧಾಂತವನ್ನೇ ಗಾಳಿಗೆ ತೂರಿ ಹಿಂದೂ ಪಂಚಮಶಾಲೆ ಅಂದಾಗ ಇವ್ರು ಉಚ್ಚಾಟನೆ ಮಾಡಿಬಿಟ್ಟು ಅದೇನು ಇದನ್ನೇನು ಕಾಂಪ್ರಮೈಸ್ ಅಲ್ಲ, ಸತ್ಯವಾದ ಮಾತನ್ನೇ ಹೇಳ್ತೀವಿ. ಅದಕ್ಕೆ ಮಾನ್ಯ ನಮ್ಮ ಡಾಕ್ಟರ್ ವಿಜಯ್ ಕಾಶ್ಯಪ್ನವ್ರ ಸಾಹೇಬರು 2A ಮೀಸಲಾತಿ ಕೊಡಿಸುವ ನಿಟ್ಟಿನಲ್ಲಿ ಕಟಿಬದ್ಧರಾಗಿದ್ದಾರೆ. ಅವರ ನಿಲುವು ಅಚಲವಾಗಿದೆ. ಇನ್ನೊಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕಾನೂನು ಹೋರಾಟ ನಮ್ಮದು ಜೀವಂತವಾಗಿದೆ. ಸುಮ್ಮನೆ ಜನರನ್ನ ಹೋರಾಟ ಕರೆದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಯಾಕಂತಂದ್ರೆ ಈ ಕೆಲಸವನ್ನ ಸ್ವಾಮೀಜಿಗಳು ಮಾಡಬಾರ್ದು. ಆಮೇಲೆ ಟ್ರಸ್ಟ್ನ ಬಗ್ಗೆ ಬಂದಾಗ ಇವತ್ತಿಗೂ ಕೂಡ ಸ್ವಾಮೀಜಿಗಳ ಟ್ರಸ್ಟ್ ಇಲ್ಲ, ಈಗೂ ಇಲ್ಲ ಅವ್ರ ಟ್ರಸ್ಟ್. ಅದೇ ಯತ್ನಾಳಗೌಡ್ರು ಹೇಳ್ರಿ, ನೀವು ಟ್ರಸ್ಟ್ ರಚನೆ ಮಾಡ್ರಿ, ಪ್ರತಿ ಜಿಲ್ಲೆಯಿಂದ ಒಬ್ಬರು ಟ್ರಸ್ಟಿ ತಗೋರಿ ಅಂತ ಹೇಳಿ. ಆ ದಿಶೆಯಲ್ಲಿ ಕೂಡ ಕೆಲವೊಂದಿಷ್ಟು ಜನರು ಇವತ್ತು ಟ್ರಸ್ಟಿಗಳನ್ನು ಮಾಡಿದಂಥವ್ರಿಗೆ ಹೇಳಿದ್ರು ಕೂಡ ಅವ್ರು ಮಾಡಿಲ್ಲ. ಯಾಕೆ ಮಾಡಿಲ್ವೋ ಏನು ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಸಮುದಾಯ ಮತ್ತು ಸ್ವಾಮೀಜಿ ಅಂದ್ರೆ ಒಂದು ಸಮುದಾಯದ ಪ್ರತಿನಿಧಿಯಪ್ಪ ಅಂತಂದ್ರೆ ಪಾರದರ್ಶಕವಾಗಿ ಇರಬೇಕು. ಆ ದಿಶೆಯಲ್ಲಿ ಜಗದ್ಗುರುಗಳು ಹೆಸರನ್ನು ಕೂಡ ಅವರಿಗೆ ಉಪಯೋಗ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಪೀಠದ ಬಾಯ್ಲಾ ಪ್ರಕಾರ, ನಡಾವಳಿಗಳ ಪ್ರಕಾರ ಅವರು ಎಲ್ಲಿ ಕೂಡ ಹೇಳ್ಕೊಡೋದು ಒಳ್ಳೆಯದು. ಮತ್ತೆ ನಾವು ಹೋದಿವಿ, ನಮ್ಮ ಟ್ರಸ್ಟಿನ ಒಂದು ಮೀಟಿಂಗ್ ಆದ ನಂತರ ನಮ್ಮ ಟ್ರಸ್ಟ್ನಲ್ಲಿ ಹಲವಾರು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡ ನಂತರ 1,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ, ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ ನಂತರ ಮತ್ತೆ ಮುಖ್ಯಮಂತ್ರಿಗಳನ್ನು ಕಂಡಾಗ ಮುಖ್ಯಮಂತ್ರಿಗಳು ನಮಗೆ ಒಂದು ಸಲಹೆಯನ್ನು ನೀಡಿದರು. ಯಾವುದೇ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ನೀಡ್ತಕ್ಕಂಥ ಅಧಿಕಾರ ಇಲ್ಲ. ಅದಕ್ಕೆ ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದು ಮತ್ತು ಮೀಸಲಾತಿಯ ಬಗ್ಗೆ ಯಾವುದೇ ಹಿಂದುಳಿದ ವರ್ಗ ಸಮುದಾಯವನ್ನು ಸರ್ವೆ ಮಾಡ್ತಕ್ಕಂಥ ಅಧಿಕಾರ ಶಾಶ್ವತ ಹಿಂದುಳಿದ ವರ್ಗಕ್ಕಿದೆ. ತಾವು ಆಲ್ರೆಡಿ ಹಿಂದುಳಿದ ವರ್ಗಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ, ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದು ತಪ್ಪು, ಸಂಪೂರ್ಣ ವರದಿಗಾಗಿ ಮತ್ತೊಮ್ಮೆ ತಾವು ಮನವಿಯನ್ನು ಸಲ್ಲಿಸ್ರಿ ಅಂತಕ್ಕಂಥ ಒಂದು ಸಲಹೆಯನ್ನು ನಮಗೆ ಕೊಟ್ಟಿದ್ರು. ಆ ಒಂದು ಕೆಲಸವನ್ನ ನಮ್ಮ ಸಮುದಾಯದ ಕಾನೂನು ಘಟಕದ ರಾಷ್ಟ್ರೀಯ ಅಧ್ಯಕ್ಷ ದಿನೇಶ್ ಪಾಟೀಲ್ ಅವರು ಆಯೋಗಕ್ಕೆ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ನಮಗೆ ಈ ಶೆಡ್ಯೂಲ್ ನಂಬರ್ 9 ತಿದ್ದುಪಡಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಆ ಶಿಫಾರಸನ್ನ ದಯವಿಟ್ಟು ಏನಿ ನಮ್ಮ ಲಿಂಗಾಯತ ಪಂಚಮಶಾಲಿ ಸಮುದಾಯಕ್ಕೆ ಮೀಸಲಾತಿ ದೊರೆಯಬಾರದು ಅಂತಕ್ಕಂಥ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೀಸಲಾತಿಯನ್ನು ಕಿತ್ತಿ ನಮಗೆ ಸಂವಿಧಾನ ಬಾಹಿರವಾಗಿ ನೀಡಲಿಕ್ಕೆ ಬಂದಂತ ಯಡಿಯೂರಪ್ಪನವರಿಗೆ, ವಿಜೇಂದ್ರ ಅವರಿಗೆ, ಬೊಮ್ಮಾಯಿ ಅವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಏನು ಮನವಿ ಮಾಡ್ತೀವಪ್ಪ ಅಂತಂದ್ರೆ, ನೀವು ಮೋದಿಜಿಯವರನ್ನು ಮನವೊಲಿಸಿ ನಮಗೆ ಶೆಡ್ಯೂಲ್ ನಂಬರ್ 9 ತೆಲಂಗಾಣ ಮಾದರಿಯಲ್ಲಿ ನಮಗೆ ರಾಜ್ಯಕ್ಕೆ ಅನುಗುಣವಾಗಿ ಮೀಸಲಾತಿ ಚಟ್ಟಳ ಮಾಡಲಿಕ್ಕೆ ತಿದ್ದುಪಡಿ ಮಾಡಿ ಕಳಿಸ್ಕೊಡ್ರಿ. ನಮಗೆ ಮೀಸಲಾತಿಯನ್ನ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ನಮ್ಮ ಸಮುದಾಯಕ್ಕೆ ನಮ್ಮ ಮೀಸಲಾತಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯ್ ಕಾಶ್ಯಪ್ ಅವರ ನೇತೃತ್ವದಲ್ಲಿ ಪಡೆದೇ ಪಡಿತೀವಿ ಅಂತಕ್ಕಂಥ ಒಂದು ನಿಜವಾದ ಪ್ರಾಮಾಣಿಕವಾದಂತ ಒಂದು ಕಾನೂನುಬದ್ಧ ಶಾಸನಬದ್ಧವಾದ ಮಾತನ್ನ ನಿಮಗೆ ಮಾಧ್ಯಮದ ಮಿತ್ರರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ಕಡೆ ನಮ್ಮ ನಿಕಟಪೂರ್ವ ಸ್ವಾಮೀಜಿ ಯಾಕೆ ಇದೇ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ನಿಮ್ಮಲ್ಲಿ ಯಾಕೋ ಒಗ್ಗಟ್ಟು ಬರಲಿಲ್ಲ ಅಂತಕ್ಕಂಥದ್ದು. ಏನು ಫ್ರೀಡಂ ಪಾರ್ಕ್ ನಂತರದಲ್ಲಿ ವಿಜಯ ಸಂದೇಶ ಯಾತ್ರೆಯನ್ನು ಮಾಡಿದ್ರು, ನಮ್ಮ ಮೀಸಲಾತಿ ಸಿಕ್ತಂತ ಹೇಳ್ಕೊಂತ ಹೇಳಿದ್ರು. ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ CC ಪಾಟೀಲ್ರು, ಅರವಿಂದ್ ಬೆಲ್ಲದವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರ. ಮೊದಲು ಪಾದಯಾತ್ರೆ ಅಥವಾ ಒಂದು ಸಮುದಾಯದ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಎಲ್ಲ ನಾಯಕರು ಇರ್ತಿದ್ದು, AB ಪಾಟೀಲ್ ಇರ್ತಿದ್ರು, ಶಿವಶಂಕರ್ ಇರ್ತಿದ್ರು, ಯತ್ನಾಳ್ ಇರ್ತಿದ್ರು. ಅದು ನಮಗೂ ಸಂಬಂಧ ನಮಗೆ ಸಂಬಂಧ ಇಲ್ಲ. ಈಗಾಗಲೇ ಕೂಡಲ ಸಂಘದ ಹೆಸರು ಸ್ವಾಮೀಜಿಯವ್ರು ಬಳಸಬಾರ್ದು. ಸ್ವಾಮೀಜಿಯವರು ಕೂಡ CC ಪಾಟೀಲ್ ಅವ್ರ ಕಡೆ ನೇರವಾಗಿ ಹೇಳ್ಯಾರ, ಗದಗ ಜಿಲ್ಲೆದಾಗ ಒಂದು ಮಠ ಕಟ್ತೀನಿ ಅಂತ. ಅದು ಕೂಡಲ ಸಂಗಮ ಪೀಠದ ಹೆಸರಿನಾಗ ಮಠ ಆಗುತ್ತೋ ಅಥವಾ ಬೇರೆ ಬೇರೆ ಸರ್, ಈಗ ಭಾಳ ಜನ ಕೇಳಲ್ಲಿ
ಒಬ್ರು ಕುಲ್ಸಮ್ದಾಗ ಕಟ್ತಿದ್ರು, ಒಬ್ರು ಬೆಳಗಾವ್ದಾಗ ಕಟ್ತಿದ್ರು, ಒಬ್ರು ಬಿಜಾಪುರದಾಗ ಕಟ್ತಿದ್ರು. ಕಟ್ತೀನಿ ಇವ್ರು ಯಾರು ಕಟ್ಟೋರಲ್ಲ. ಕಟ್ಟೋರು ಇಷ್ಟು ದಿವಸ ಪೀಠ ಆಗೈತಿ, ಯಾಕಪ್ಪ ಇವ್ರಿಗೆ ಕಾಶಿ ಬರ್ಲಿಲ್ಲ? ಇವತ್ತು ಯಾಕೆ ಬರಾಕತ್ತೈತಿ? ಏನಿಲ್ಲ, ನಮ್ಮ ವಿಜಯಾನಂದ ಕಾಶ್ಯಪ್ನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡೋಂಥ ಮಾತಿನ ಒಂದು ವಿಷಯ ಅಷ್ಟೇ. ಸ್ವಾಮಿಗಳು ಸುಮ್ಮನೆ ಅವ್ರಿಗೇನು ಸಮಾಧಾನಕ್ಕೆ ಕಟ್ತೀವಾಡ್ರಿ ಪೀಠ, ಕಟ್ಟನ್ರಿ, ಯಾರು ಬೇಡ ಅಂತ. ಅದು ಗುರುಗಳಿಗೂ ಗೊತ್ತೈತೆ, ಅವ್ರು ಉಚ್ಚಾಟಿತ ಸ್ವಾಮಿಗಳಿಗೂ ಗೊತ್ತೈತದ. ಇವು ಕಟ್ಟೋದೆಲ್ಲ ಬರೀ ಇಟ್ಟ ಹೊತ್ಕೊಂತ ಹೋಗ್ತಾರ ಅನ್ನೋದು. ಮಾಡಿ ಇಷ್ಟು ದಿವಸ ಯಾಕೆ ಏನು ಇವರು ಎಲ್ಲಾರ ನಮ್ಮ ಕೊಠಾನುಗುಡಿ ನಾಯಕರಲ್ಲ ಇವರು ಇಷ್ಟು ಮಕ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಸಿ ಪಾಟೀಲ್ರಾಗಲಿ ಯಾರು ಕಟ್ಟಬೇಕು ರೊಕ್ಕ ಕೊಡಬೇಕು ಅನ್ನೋದಿಲ್ಲ. ಅವ್ರ ಹತ್ರ ಸಾಕಷ್ಟು ದುಡ್ಡು ಐತಿ. ಸಮಾಜ ಬಾಂಧವರಿಂದ ಸಾಕಷ್ಟು ಹಣ ಇಸ್ಕೊಂಡು ಜಗ್ರ ಕಮಾಯಿಬಿಟ್ಟ ಸ್ವಾಮಿಗಳು. ಅವ್ರಿಗೆ ಯಾರಿಗೂ ಭಯ ಇಲ್ಲ. ಅವ್ರಿಗೆ ರೊಕ್ಕದ ಮೇಲೆ ನಡೀತೈತಿ. ಈಗ ಇವ್ರು ಕಟ್ತೀವಿ ಅಂತಾರ, ಅವ್ರು ಕೊಡ್ತೀವಿ ಅಂತಾರ, ಇವ್ರು ಕೊಡ್ಲಿಕ್ಕೂ ನಡೆಸ್ಕೊಂತಾರ. ಅವ್ರು ಅಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ಟಾರ. ಸ್ವಾಮೀಜಿ ನೇರ ಉದ್ದೇಶ ಕಾಶ್ಯಪ್ನವ್ರನ್ನ ರಾಜಕೀಯವಾಗಿ ಡ್ಯಾಮೇಜ್ ಮಾಡ್ಬೇಕಂತ ಮಾಡ್ಬೇಕನ್ನೋದು ಕಮರ್ಷಿಯಲ್ ಮೈಂಡೆಡ್ ಹೊಂದಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಇಳಕಲ್ ತಾಲೂಕಾ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಾರ್ಗ ವಹಿಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಳಕಲ್ ತಾಲೂಕಾ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆಯ ತಾಲೂಕಾ ಅಧ್ಯಕ್ಷರಾದ ಮಾಂತಗೌಡ ಪಾಟೀಲ್ ಅವರು ಹಾಗೂ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಘಟಕದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಮಾಂತೇಶನ ನರಗುಂದ್ ಅವರನ್ನ ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಮಾಂತೇಶನ ಹೊಳಿ ಅವರನ್ನ ಹಾಗೂ ಇನ್ನೋರ್ವ ನಮ್ಮ ಸಮುದಾಯದ ರಾಜ್ಯ ರೈತ ಘಟಕದ ಉಪಾಧ್ಯಕ್ಷರಾದ ಶಂಕರನ ತೋಟದವ್ರನ್ನ ಹಾಗೂ ಇಳಕಲ್ ತಾಲೂಕಾ ಘಟಕದ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದ ಉಚ್ಚಪ್ಪನ ಐಹೊಳೆ ಅವರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ತಾಲೂಕಾ ಅಧ್ಯಕ್ಷರು ಮಾತಾಡೋದಕ್ಕೆ ಕೇಳ್ಕೊತಾರೆ. ಸಮಾಜ ಯಾವ ರೀತಿ ಬೆಳೀತು, ಯಾವ ರೀತಿ ಒಡಿತಾ ಇದೆ ಅನ್ನೋದನ್ನ ನಾವು ಸಮಾಜದ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಏನಾಗಿದೆ ಸಮಾಜ? ಸ್ವಾಮಿಗಳನ್ನಂತ ಗುರುಗಳನ್ನಂತ ಪೀಠಕ್ಕೆ ಕುಂದಿಸಿದ್ದು ಯಾಕಕ್ಕೆ? ರಾಜಕಾರಣ ಮಾಡಲಿಕ್ಕೆನಾ? ಇಲ್ಲ ಈ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟಲಿಕ್ಕೆನಾ? ಮಠ ಕುಂತು ಸ್ವಾಮಿಗಳು ಬಂದ ಭಕ್ತರಿಗೆ ಆಶೀರ್ವದಿಸಿ, ಬಂದ ಭಕ್ತರ ಕಷ್ಟ ಸುಖ ವಿಚಾರಿಸಿ, ಅದು ಸಮಾಜದ ಮುಖಂಡರಿಗೆ ತಿಳಿಸಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡೋ ಕೆಲಸ ಆಗ್ಬಿಟ್ಟು ಟೂರಿಂಗ್ ಟಾಕೀಸ್ ವಿಚಾರ ತಾವ ಎಲ್ಲಿ ಬೇಕಲ್ಲಿ ಹುಬ್ಳ್ಯಾಗ ಬೆಳಗಾವದಾಗ ಮಾವ ಮನೆ, ಅಲ್ಲೊಂದು ಗುರುಮನೆ, ಬೆಂಗಳೂರಾಗ ಗುರುಮನೆ ಮಾಡಿಕೊಂಡು ಸಂಗಮ ನಮ್ಮ ಮಠನ ಹಾಳುಗಿಡಿಬಿಟ್ಟಿದ್ರು. ಇದು ಅನೇಕ ರೀತಿಯಿಂದ ನಮ್ಮ ಗಮನಕ್ಕೆ, ನಮ್ಮ ಹಿರಿಯರ ಗಮನಕ್ಕೆ ಬಂತು. ಸ್ವಾಮಿಗಳ ನಡವಳಿಕೆ ಅವರಿಗೆ ಲಿಖಿತವಾಗಿ ಹೇಳೋದಕ್ಕಿಂತ ಮೌಖಿಕವಾಗಿ ನಾವು ಸ್ವಾಮಿಗಳಿಗೆ ತಿದ್ದುಕೊಳ್ಳೋಕೆ ಹೇಳಿದ್ವಿ. ಸ್ವಾಮಿಗಳ ಇದು ಈ ರೀತಿ ಹೊಂಟೈತೆ, ಅವ್ರನ್ನ ಬೇಕಾದ್ರೆ ಸ್ವಾಮಿಗಳಿಗೆ ನಾನು ಬಹಿರಂಗವಾಗಿ ನಮ್ಮ ಸಮಾಜದ ಸಭೆಯೊಳಗೆ ನಾನು ಬಹಿರಂಗವಾಗಿ ಸ್ವಾಮಿಗಳಿಗೆ ಹೇಳಿನೂ ಇಲ್ಲ. ಅವರು ಅದೇ ಕೂಡಲ ಸಂಗಮನಾಥನ ಆಡಿ ಮಾಡಿ ಹೇಳೋಣ, ಆಯ್ತು ರೀ ಮಾತು ಕೊಡ್ರ ನಾನು ತಿದ್ದುಕೊಂತೀನಿ ಅಂತ ಹೇಳ್ಯಾರೋ ಇಲ್ಲ ಅನ್ನೋದು, ನಾನು ಬರ್ತೀನಿ ಅವ್ರೂ ಬಾ ಅನ್ನೋದು. ಇಷ್ಟು ಬರೀ ಆದೊತ್ನ್ಯಾಗ ಸ್ವಾಮಿಗಳು ಏನು ಮಾಡಿದರು, ಅವತ್ತಿಂದ ಏನಂದ್ರೆ ಹ್ಞೂ ಅಂದ್ರೆ ಎಲ್ಲಿ ಮಠನೂ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕ ಮಾಡ್ಕೊತ ಕುಂತರು. ಇವರು ಟ್ರಸ್ಟಿನ ಆಡಿ ಒಳಗೆ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಒಳಗೆ ನಮ್ಮ ಬೈಲಾದೊಳಗೆ ಏನೈತೆ, ನಮ್ಮ ಪೀಠಕ್ಕಾದ ಗುರುಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಬಾರ್ದು ನಮ್ಮ ಬೈಲಾ ಇದೆ. ಕೆಲವೊಬ್ರು ಹೇಳ್ತಾರೆ, ಆದ್ರೆ ಬೈಲಾ ತಂದು ತೋರಿಸ್ತೀವಿ ನೋಡ್ರಿ ಬೈಲಾದೊಳಗೆ ಏನಿದೆ. ಅನಂತರ ಗುರುಗಳು ಒಂದು ಪೀಠಕ್ಕಾಗಿಂದ ಇನ್ನೊಂದು ಟ್ರಸ್ಟ್ ಮಾಡ್ಕೋಬಾರ್ದು,